I hope you were clapping for the Lord Jesus Christ. ನಾನು ನಂಬ್ತೇನೆ ನೀವು ಕರ್ತನಾದ ಯೇಸು ಕ್ರಿಸ್ತನಿಗೆ ಚಪ್ಪಾಳೆಯನ್ನು ತಟ್ತಾ ಇದ್ರಿ ಅಂತ. Because when you go to heaven, ನೀವು ಪರಲೋಕಕ್ಕೆ ಹೋದಾಗ you will find that they only clap for Jesus, not even for the Apostle Paul. ಅಪೊಸ್ತಲ ಪೌಲನಿಗೆ ಕೂಡ ಅಲ್ಲ, ಎಲ್ಲರೂ ಕ್ರಿಸ್ತ ಯೇಸುವಿಗೆ ಮಾತ್ರ ಚಪ್ಪಾಳೆ ತಟ್ಟುವುದನ್ನು ನೀವು ನೋಡ್ತೀರಾ. We thank God for every true servant of God ಎಲ್ಲ who ನಿಜವಾದ has been in Christianity for the last 2000 years. ಕಡೆಯ 2000 ವರ್ಷಗಳಲ್ಲಿ ಬಹಳಷ್ಟು ಕ್ರೈಸ್ತ ಭಕ್ತರಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ. And the best servants are those who connect you to Jesus and not to themselves. ಒಳ್ಳೆಯ ಸೇವಕರು ಯಾರು ಅಂದರೆ ನಿಮ್ಮನ್ನ ತಮ್ಮ ಬಳಿಗೆ ಅಲ್ಲ, ಕ್ರಿಸ್ತನ ಬಳಿಗೆ ತಳ್ಳುವಂಥವ್ರು ಅಥವಾ ನಡೆಸುವಂಥವ್ರಾಗಿರ್ತಾರೆ. The best servants are those who don't want any money from you. ಒಳ್ಳೆಯ ಸೇವಕರು ಯಾರು ಅಂದರೆ ನಿಮ್ಮಿಂದ ಹಣವನ್ನು ಬಯಸದೇ ಇರುವಂಥವ್ರು. Jesus, when he preached, he never collected any money from anybody. ಯೇಸು ಸ್ವಾಮಿ ಪ್ರಸಂಗ ಮಾಡಿದಾಗ ಯಾರಿಂದನೂ ಹಣವನ್ನು ಸ್ವೀಕರಿಸಲಿಲ್ಲ. When he healed the sick, he never collected any money. ಅವರು ಒಬ್ಬ ಅನಾರೋಗ್ಯವನ್ನು ಸ್ವಸ್ಥ ಮಾಡಿದಾಗ ಅವರಿಂದ ಹಣ ಸ್ವೀಕರಿಸಲಿಲ್ಲ. The same with the apostles. ಹಾಗೆ ಅಪೊಸ್ತಲರು ಕೂಡ When the apostles preached and healed, they never collected any money. ಅಪೊಸ್ತಲರು ಪ್ರಸಂಗ ಮಾಡಿದಾಗ ಸ್ವಸ್ಥ ಮಾಡಿದಾಗ ಹಣವನ್ನು ಕೂಡಿಸಲಿಲ್ಲ. That is true Christianity. ಅದು ನಿಜವಾದ ಕ್ರೈಸ್ತತ್ವವಾಗಿದೆ. We don't see that much in the world today. ಇಂದಿನ ಲೋಕದಲ್ಲಿ ನಾವು ಅದನ್ನು ಹೆಚ್ಚು ನೋಡೋದಿಲ್ಲ. There are two great masters, Jesus said. ಯೇಸು ಸ್ವಾಮಿ ಹೇಳಿದರು, ಈ ಲೋಕದಲ್ಲಿ 2 ಯಜಮಾನರಿದ್ದಾರೆ ಅಂತ. Who are the two big masters in the world? ಈ ಲೋಕದಲ್ಲಿ 2 ಯಜಮಾನರು ಯಾರು? Most people will say it is God and Satan. ಬಹಳಷ್ಟು ಜನ ಹೇಳ್ತಾರೆ ದೇವರು ಮತ್ತು ಸೈತಾನನು ಅಂತ. But that is not what Jesus said. ಅದನ್ನ ಹಾಗೆ ಯೇಸು ಹೇಳ್ದೇ ಇರೋದನ್ನ ನಾವು ನೋಡ್ತೇವೆ. Let me tell you, my brothers and sisters, there is only one book in the world that tells us the truth about God. ನಾನು ಸಹೋದರ ಸಹೋದರಿಯರೇ ನಿಮಗೆ ಹೇಳಲು ಇಷ್ಟಪಡ್ತೇನೆ, ಈ ಪ್ರಪಂಚದಲ್ಲಿ ಇರುವಂತ ಒಂದೇ ಒಂದು ಪುಸ್ತಕ ದೇವರ ವಾಕ್ಯ ಸತ್ಯವೇದ ಬೈಬಲ್ ಸತ್ಯವನ್ನು ಹೇಳುವಂತದ್ದು ನಿಮಗೆ. The Bible. ಅದು ಬೈಬಲ್ ಆಗಿದೆ, ಸತ್ಯವೇದವಾಗಿ. I know that because I've read it and it's changed my life. ಯಾಕೆ ನನಗೆ ಗೊತ್ತಿದೆ, ಯಾಕೆಂದ್ರೆ ಅದು ಓದಿ ನನ್ನ ಜೀವಿತ ಬದಲಾಗಿದೆ. We don't call anybody our enemies. ನಾವು ಯಾರನ್ನು ನಮ್ಮ ಶತ್ರುಗಳು ಅಂತ ಕರೆಯಲ್ಲ. We don't hate anybody. ಯಾರನ್ನು ದ್ವೇಷ ಮಾಡೋದಿಲ್ಲ. Nobody is my enemy on this earth. ಈ ಭೂಮಿ ಮೇಲೆ ನನ್ನ ಶತ್ರುಗಳು ಯಾರೂ ಇಲ್ಲ. If you love people only in your church, something is wrong with you. ನೀವು ನಿಮ್ಮ ಸಭೆಯಲ್ಲಿರುವಂಥವ್ರನ್ನ ಮಾತ್ರ ಪ್ರೀತಿಸಿದ್ರೆ ಏನೋ ತಪ್ಪಿದೆ ಅಂತ ಅರ್ಥ. Does God love people in other religions? ದೇವರು ಬೇರೆ ಧರ್ಮದಲ್ಲಿರೋರನ್ನ ಪ್ರೀತಿಸಿದಾರ? Bible says God so loved the whole world. ದೇವರ ವಾಕ್ಯ ಹೇಳುತ್ತೆ ದೇವರು ಈ ಲೋಕದಲ್ಲಿ ಎಲ್ಲರನ್ನೂ ಪ್ರೀತಿಸಿದ್ರು ಅಂತ. And the more we are like God, the more we will love everybody in the world. ನಾವು ದೇವರಂತೆ ಇದ್ರೆ ನಾವು ಲೋಕದಲ್ಲಿ ಇರೋರನ್ನೆಲ್ಲ ಪ್ರೀತಿಸ್ತೀವಿ. I remember once after a meeting in one place, somebody came to me. ಒಂದು ಸ್ಥಳದಲ್ಲಿ ಒಂದು ಕೂಟವನ್ನು ಮುಗಿದ ನಂತರ ಯಾರೋ ಒಬ್ರು ನನ್ನ ಬಳಿ ಬಂದರು. They were not born again Christians. ಅವರು ಹೊಸದಾಗಿ ಹುಟ್ಟಿದಂತ ಕ್ರೈಸ್ತರಾಗಿರ್ಲಿಲ್ಲ. Husband and wife, they thought they were Christians. ಗಂಡ ಹೆಂಡತಿ ಅವರು ಕ್ರೈಸ್ತರ ಅಂತ ಅನ್ಕೊಂಡಿದ್ರು. Because they were born in a Christian family. ಯಾಕಂದ್ರೆ ಅವರು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು. And I told them, ನಾನು ಅವರಿಗೆ ಹೇಳಿದೆ, you know Jesus did not die for Christians. ನಿಮಗೆ ಗೊತ್ತಿದೆಯಾ ಕ್ರೈಸ್ತರಿಗೆ ಮಾತ್ರ ಯೇಸು ಸ್ವಾಮಿ ಸತ್ತಿಲ್ಲ? Not matra. Jesus did not die for Christians. ಯೇಸು ಸ್ವಾಮಿ ಕ್ರೈಸ್ತರಿಗೆ ಸತ್ತಿಲ್ಲ ಅಂತ. They were surprised. ಅವರು ಆಶ್ಚರ್ಯಪಟ್ಟರು. I said Jesus died for sinners. ಯೇಸು ಸ್ವಾಮಿ ಸತ್ತಿದ್ದು ಪಾಪಿಗಳಿಗೆ. If you come to Jesus as a Christian, he'll say I didn't die for you. ನೀವು ಕ್ರೈಸ್ತರು ಅಂತ ಯೇಸು ಸ್ವಾಮಿ ಹತ್ರ ಬಂದ್ರೆ ನಾನು ನಿಮಗಾಗಿ ಸತ್ತಿಲ್ಲ ಅಂತ ಹೇಳ್ತಾರೆ. That is the news we need to know. ಅದು ಒಂದು ವಾರ್ತೆ ನಿಮಗೆ ಗೊತ್ತಿರಬೇಕು. He did not die for Christians or Hindus or Muslims or anybody. ಅವರು ಕ್ರೈಸ್ತರಿಗೆ, ಹಿಂದೂ ಮತ್ತು ಮುಸ್ಲಿಮರಿಗೆ ಸಾಯಲಿಲ್ಲ. He died for sinners. ಅವರು ಪಾಪಿಗಳಿಗೆ ಸತ್ರು. Christ Jesus came into the world to save sinners. ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನು ರಕ್ಷಿಸಲಿಕ್ಕೆ. Not Christians. ಕ್ರೈಸ್ತರನ್ನಾಗಲ್ಲ. Not people of any religion. ಯಾವ ಧರ್ಮದವರಿಗಾಗಿ ಅಲ್ಲ. So if somebody will acknowledge I am a sinner. ಯಾರಾದರೂ ಒಬ್ಬ ನಾನು ಪಾಪಿ ಅಂತ ಅರಿಕೆ ಮಾಡಿದ್ರೆ, I have committed sins in my life. ನನ್ನ ಜೀವಿತದಲ್ಲಿ ಪಾಪ ಮಾಡಿದ್ದೀನಿ ಅಂತ ಹೇಳಿದ್ರೆ, Christ died for you. ಆವಾಗ ಆತನಿಗಾಗಿ ಯೇಸು ಸ್ವಾಮಿ ಸತ್ತಿದ್ದಾರೆ. But if you can only see sins in other people, ಆದರೆ ಪಾಪವನ್ನ ಬೇರೆಯವರಲ್ಲಿ ಮಾತ್ರ ನೋಡಿ, then you are a judge.
ಆವಾಗ ನೀವು ಒಬ್ಬ ನ್ಯಾಯ ತೀರ್ಮಾನ ಮಾಡುವಂತವ್ರು. Bible says only God is a judge. ದೇವರ ವಾಕ್ಯ ಹೇಳುತ್ತೆ ದೇವರೇ ನ್ಯಾಯ ತೀರ್ಮಾನ ಮಾಡುವಾತನು. Don't sit on God's throne and say he is a sinner, so and so is a sinner. ನಾವು ದೇವರ ಸಿಂಹಾಸನದ ಮೇಲೆ ಕುಳಿತುಕೊಂಡು ಈತ ಪಾಪಿ ಅಂತ ಹೇಳ್ಬಾರ್ದು. Some Christians are doing that. ಕೆಲವು ಕ್ರೈಸ್ತರು ಹಾಗೆ ಮಾಡ್ತಾ ಇದ್ದಾರೆ. Many Christians are doing that. ಬಹಳಷ್ಟು ಕ್ರೈಸ್ತರು ಹಾಗೆ ಮಾಡ್ತಾರೆ. And that is why they never come near God. ಅದರಿಂದ ಅವರು ದೇವರ ಬಳಿ ಬರೋದೇ ಇಲ್ಲ. They think they are Christians, they are not Christians. ಅವರು ಕ್ರೈಸ್ತರು ಅಂತ ಅನ್ಕೊಂತಾರೆ, ಆದ್ರೆ ಕ್ರೈಸ್ತರಲ್ಲ ಅವರು. Because they are always judging other people. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದಾರೆ. God is the only judge. ದೇವರು ಒಬ್ಬರೇ ನ್ಯಾಯ ತೀರ್ಮಾನ ಮಾಡುವುದು. You and I have no right to sit on a throne to judge other people. ನಾನು ಮತ್ತು ನೀವು ದೇವರ ಆ ಸಿಂಹಾಸನದ ಮೇಲೆ ಕುಂತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. We have to come to God and say I am a sinner. ನಾವು ದೇವರ ಬಳಿ ಬಂದು ನಾನು ಪಾಪಿ ಅಂತ ಒಪ್ಕೊಳ್ಬೇಕು. Jesus died for my sin. ಯೇಸು ಸ್ವಾಮಿ ನನ್ನ ಪಾಪಗಳಿಗಾಗಿ ಸತ್ತನು. And he rose up from the dead. ಸತ್ತದಿಂದ ಮೇಲೆ ಎಬ್ಬಿಸಲ್ಪಟ್ಟನು. I want to be saved. I want to be saved. ನಾನು ರಕ್ಷಣೆ ಹೊಂದಬೇಕು ಅಂತ. So I was talking about these two masters. ನಾನು ಈ ಎರಡು ಯಜಮಾನರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. See Luke chapter 16. ಲೂಕ 16ರಲ್ಲಿ ನಾವು ನೋಡೋಣ. Luke 16 and verse 13. 13ನೇ ವಚನ. Jesus said, ಯೇಸು ಸ್ವಾಮಿ ಹೇಳಿದರು, no servant can serve two masters. ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. You know that. ನಿಮಗೆ ಗೊತ್ತಿದೆ ಅದು. Can you work in two offices ನೀವು every day? ಎರಡು ಕಚೇರಿನಲ್ಲಿ ಪ್ರತಿ ದಿವಸ ಕೆಲಸ ಮಾಡ್ಲಿಕ್ಕಾಗುತ್ತಾ? How can you be 9 o'clock in this office and 9 o'clock in that office at the same time? 9 ಗಂಟೆಗೆ ಈ ಆಫೀಸಲ್ಲಿ ಇದ್ದು ಇನ್ನು 9 ಗಂಟೆಗೆ ಇನ್ನೊಂದು ಆಫೀಸ್ನಲ್ಲಿ ಇರ್ಲಿಕ್ಕೆ ಸಾಧ್ಯವಿದೆಯಾ? You can work half one place and half another place. ಅರ್ಧ ದಿವಸ ಒಂದು ಕಡೆ ಮಾಡಿ ಇನ್ನೊಂದು ಅರ್ಧ ದಿವಸ ಇನ್ನೊಂದು ಕಡೆ ಮಾಡಬಹುದು. Same time you cannot work for two masters. ಅದೇ ಸಮಯದಲ್ಲಿ ಎರಡು ಕಡೆ ಯಜಮಾನರಿಗೆ ಕೆಲಸ ಮಾಡ್ಲಿಕ್ಕೆ ಮಾಡಲಿಕ್ಕೆ clear. ಅದು ಬಹಳ ಸ್ಪಷ್ಟ. You can serve only one master. ಒಬ್ಬನೇ ಯಜಮಾನಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ at a time. ಒಂದು ಸಲದಲ್ಲಿ. But God says, ದೇವರು ಹೇಳ್ತಾರೆ, if you serve me, you must serve me all the time. ನೀವು ನನ್ನನ್ನು ಸೇವೆ ಮಾಡಿದ್ರೆ ನೀವು ಯಾವಾಗಲೂ ನನ್ನ ಸೇವೆನೇ ಮಾಡಬೇಕು. You can't serve God 12 hours a day and someone else 12 hours a day. ನೀವು ದೇವರಿಗೆ 12 ಗಂಟೆಗಳ ಕಾಲ ಸೇವೆ ಮಾಡಿ ಬೇರೆಯವರಿಗೆ 12 ಗಂಟೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ. In the world maybe you can do that, part-time job here and part-time job there. ಲೋಕದಲ್ಲಿ ಆ ಥರ ಮಾಡಬಹುದು. ಪಾರ್ಟ್ ಟೈಮ್ ಕೆಲಸ ಒಂದು ಕಡೆ ಮಾಡಿ ಇನ್ನೊಂದು ಪಾರ್ಟ್ ಟೈಮ್ ಇನ್ನೊಂದು ಕಡೆ ಮಾಡಬಹುದು. You can't do that with God. ದೇವರ ಬಳಿ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. Because God demands our service 24 hours. ದೇವರು ನಮ್ಮಿಂದ 24 ಗಂಟೆಗಳ ಕಾಲ ನಮ್ಮ ಸೇವೆಯನ್ನ ಆಗ್ರಹಿಸ್ತಾರೆ. He says you cannot serve two masters. ಅವರು ಹೇಳಿದ್ರು ಇಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಸಾಧ್ಯ. And the two masters are not God and Satan. ಇಲ್ಲಿ ಎರಡು ಯಜಮಾನರು ದೇವರು ಮತ್ತು ಸೈತಾನನು ಅಲ್ಲ. If I were to ask you, ನಾನು ಹೀಗೆ ಕೇಳಿದ್ರೆ, who do you serve, God or Satan? ನೀವು ದೇವರನ್ನ ಸೇವೆ ಮಾಡ್ತೀರಾ ಸೈತಾನನ ಸೇವೆ ಮಾಡ್ತೀರಾ ಅಂದ್ರೆ, I don't think anybody here will say I'm serving Satan. ನಾನು ಅನ್ಕೊಂತೀನಿ ಯಾರು ಇಲ್ಲಿ ಎದ್ದು ನಿಂತು ಹೇಳೋದಿಲ್ಲ ನಾನು ಸೈತಾನನ ಸೇವೆ ಮಾಡ್ತೀನಿ ಅಂತ. Because if Satan tells you to come, you're not going to listen to him. ನಿಮಗೆ ಸೈತಾನನು ಇಲ್ಲಿ ಬಾ ಅಂತ ಹೇಳಿದ್ರೆ ನೀವು ಕೇಳಿಸ್ಕೊಳ್ಳೋದಿಲ್ಲ ಅವನ್ನ. And Satan knows that. ಸೈತಾನನಿಗೆ ಗೊತ್ತಿದೆ ಅದು. So he does not come directly. ಆತನು ನಿಮಗೆ ನೇರವಾಗಿ ಬರೋದಿಲ್ಲ ನಿಮ್ಮ ಬಳಿ. He attracts you with something else. ನಿಮ್ಮನ್ನ ಬೇರೆ ಯಾವುದೋ ತರದಾಗಿ ಆಕರ್ಷಿಸ್ತಾರೆ. Slowly draws you to himself. ಆತನು ಕ್ರಮೇಣವಾಗಿ ನಿಮ್ಮನ್ನ ಆತನ ಕಡೆ ಎಳ್ಕೊಂತಾನೆ. Jesus said you cannot serve God and earthly wealth. ಇಲ್ಲಿ ನೀವು ದೇವರನ್ನ ಮತ್ತು ಈ ಲೋಕದ ಐಶ್ವರ್ಯವನ್ನ ಸೇವೆ ಮಾಡಲಿಕ್ಕೆ. There's nothing wrong in earning money. Jesus himself worked as a carpenter and earned money for many years. ಹಣವನ್ನ ಗಳಿಸೋದ್ರಿಂದ ಸಂಪಾದನೆ ಮಾಡೋದು ಏನು ತಪ್ಪಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಬಡಗಿ ಕೆಲಸ ಮಾಡಿ ಹಣವನ್ನ ಸಂಪಾದನೆ ಮಾಡಿದ್ರು. If you don't earn money, you'll become like a beggar on the street. ನೀವು ಹಣವನ್ನ ನೀವು ಸಂಪಾದನೆ ಮಾಡಿಲ್ಲ ಅಂದ್ರೆ ನೀವು ಭಿಕಾರಿಗಳಾಗಿರ್ಬೇಕಾಗುತ್ತೆ, ಭಿಕ್ಷಕರಾಗಿರ್ಬೇಕಾಗುತ್ತೆ. Jesus was not a beggar and none of his apostles were beggars. ಯೇಸು ಸ್ವಾಮಿ ಭಿಕ್ಷಕನಾಗಿರ್ಲಿಲ್ಲ, ಆತನ ಅಪೊಸ್ತಲರು ಕೂಡ ಭಿಕ್ಷಕರಾಗಿರ್ಲಿಲ್ಲ. He's not talking about earning money. ಅವರು ಇಲ್ಲಿ ಹಣವನ್ನು ಸಂಪಾದಿಸುವುದರ ಬಗ್ಗೆ ಹೇಳ್ತಾ ಇಲ್ಲ. He's talking about becoming a slave to money. ಇಲ್ಲಿ ಅವರು ಹೇಳ್ತಾ ಇರೋದು ಆ ಒಂದು ಹಣಕ್ಕೆ ದಾಸರಾಗುವ ಬಗ್ಗೆ ಹೇಳ್ತಾ ಇದ್ದಾರೆ. You know, it's very easy to become a slave to sinful pleasure. ಬಹಳ ಸರಾಗವಾಗಿ ನಾವು ಪಾಪದ ಆಕರ್ಷಣೆಗಳಿಗೆ ಮೋಹಗಳಿಗೆ ಸೇವಕರಾಗ್ಬಿಡ್ತೀವಿ. There are people who become a slave to drinking or taking drugs or cigarettes and so many bad habits. ಯಾರು ಡ್ರಗ್ಸ್ ತಗೊಳ್ಳೋದಾಗ್ಲಿ ಸಿಗರೇಟ್ ತಗೊಳ್ಳೋದಾಗ್ಲಿ ಕುಡಿತವನ್ನಕ್ಕೆ ಕೆಲವರು ಅಧೀನರಾಗ್ಬಿಡ್ತಾರೆ. They know it's a bad habit but they can't give it up. ಅವ್ರಿಗೆ ಗೊತ್ತಿದೆ ಅದು ದುರಭ್ಯಾಸ ಅಂತ, ಆದ್ರೆ ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯವಿಲ್ಲ ಅವ್ರಿಗೆ. In the same way, ಹಾಗೇನೆ a person can become a slave of money. ಕೆಲವರು ಆ ಹಣಕ್ಕೆ ದಾಸರಾಗುವ ಸಾಧ್ಯತೆ ಇದೆ. We have to be careful about these things because the devil uses all these things to draw people away from him, from God. ಈ ವಿಷಯಗಳ ಬಗ್ಗೆ ನಾವು ಬಹಳ ಗಂಭೀರವಾಗಿರಬೇಕು. ಯಾಕೆಂದ್ರೆ ಇದು ಕ್ರಮೇಣವಾಗಿ ನಮ್ಮನ್ನ ದೇವರಿಂದ ತನ್ನ ಕಡೆಗೆ ಸೆಳೆದುಕೊಂಡು ಬಿಡುತ್ತೆ. So what I want to tell you is that the devil doesn't come saying I'm the devil, come to me.
ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಸೈತಾನನ ಬಂದ್ಬಿಟ್ಟು ನಾನು ಸೈತಾನನ ನನ್ನ ಬಳಿ ಬನ್ನಿ ಅಂತ ಕರೆಯೋದಿಲ್ಲ. He tries various other methods to draw you away from God. ಆತನು ಬೇರೆ ಹಲವಾರು ವಿಧಾನಗಳನ್ನು ಉಪಯೋಗಿಸಿ ದೇವರಿಂದ ತನ್ನ ಕಡೆಗೆ ಆಕರ್ಷಿಸಲು ಪ್ರಯತ್ನ ಮಾಡ್ತಾನೆ. We have to be very careful. ನಾವು ಇಲ್ಲಿ ಬಹಳ ಜಾಗರೂಕರಾಗಿರಬೇಕು. So we can ask ourselves this question. ನಮ್ಮನ್ನು ನಾವು ಈ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು. When God created this world, why did he allow the devil to exist? ಈ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಈ ಸೈತಾನನ್ನ ಯಾಕೆ ಉಳಿಸಿದ್ರು ಅಂತ. Why does he allow the devil to exist even today? ಇವತ್ತು ಕೂಡ ಆತನನ್ನ ಯಾಕೆ ಅನುಮತಿಸಿದ್ದಾರೆ ಇರಲಿಕ್ಕೆ? The devil is a very real person. ಸೈತಾನನು ಒಬ್ಬ ಇರುವಂತ ವ್ಯಕ್ತಿಯಾಗಿದ್ದಾನೆ. You can't see him because he is a spirit. ಆತನನ್ನ ನೀವು ನೋಡ್ಲಿಕ್ಕೆ ಕಣ್ಣಿಂದ ಸಾಧ್ಯವಿಲ್ಲ, ಯಾಕೆಂದ್ರೆ ಆತನ ಆತ್ಮನು. He's got many servants who are called demons. ಆತನಿಗೆ ಬಹಳಷ್ಟು ಸೇವಕರಿದ್ದಾರೆ, ದೆವ್ವಗಳು ಅಂತ. You can't see them because they are spirits. ಅವರು ಕೂಡ ಆತ್ಮಗಳಾಗಿರೋದ್ರಿಂದ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. We read in the Bible how some of those spirits would get inside certain people. ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಆ ಆತ್ಮಗಳು ಹೇಗೆ ಮನುಷ್ಯನ ಒಳಗಡೆ ಪ್ರವೇಶಿಸ್ತಾ ಇತ್ತು ಅಂತ. They would start screaming. ಜನರು ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. Cut themselves. ಅವರ ದೇಹವನ್ನ ಕತ್ತರಿಸಿಕೊಳ್ತಾ ಇದ್ರು ನೋಡ್ತೀವಿ. When the demon is inside a person, they don't have any control over themselves. ಒಂದು ದೆವ್ವ ಒಬ್ಬ ಮನುಷ್ಯನ ಒಳಗಡೆ ಇದ್ರೆ ಆ ಮನುಷ್ಯನಿಗೆ ನಿಯಂತ್ರಣ ತನ್ನ ಮೇಲೆ ಇರೋದಿಲ್ಲ. And when such people came to Jesus, Jesus would cast out the demon. ಅಂತ ಮನುಷ್ಯರು ಯೇಸು ಸ್ವಾಮಿ ಬಳಿ ಬಂದಾಗ ಯೇಸು ಸ್ವಾಮಿ ಆ ದೆವ್ವವನ್ನು ಬಿಡಿಸ್ತಾ ಇದ್ರು. When the demon went out of that person, ಆ ವ್ಯಕ್ತಿಯಿಂದ ಆ ಒಂದು ದೆವ್ವ ಹೊರಟು ಹೋದ ನಂತರ and the person would become free. ಮನುಷ್ಯ ಬಿಡುಗಡೆ ಹೊಂದುತ್ತಾ ಇದ್ನು. That's happening even today. ಅದು ಇವತ್ತು ಕೂಡ ನಡೀತಾ ಇದೆ. I remember once there was a husband and wife. ಒಂದು ಗಂಡ ಹೆಂಡತಿ ಇದ್ದದನ್ನ ನಾನು ನೋಡಿದ ನೆನಪಿದೆ. And I did not know the wife had a demon. ನನಗೆ ಗೊತ್ತಿರಲಿಲ್ಲ ಹೆಂಡತಿಗೆ ಆ ಒಂದು ದೆವ್ವವಿತ್ತು ಅಂತ. So somebody asked me to go to their home to pray for her. ನನಗೆ ಒಬ್ರು ಕೇಳ್ಕೊಂಡ್ರು ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಅಂತ. So there she was sitting. She wasn't doing anything very violent. ಆಕೆ ಏನು ಅಂತ ವಿಚಿತ್ರವಾದ ವರ್ತನೆ ಇರಲಿಲ್ಲ, ಸುಮ್ಮನೆ ಕುಳಿತುಕೊಂಡಿದ್ಲು. But people said she's not normal. ಜನ ಹೇಳಿದ್ರು ಆಕೆ ಸಾಧಾರಣವಾಗಿಲ್ಲ ಅಂತ. So I spoke to her. ಆಕೆ ಹತ್ರ ನಾನು ಮಾತಾಡಿದೆ. I said, ask Jesus to come into your heart. ನಾನು ಹೇಳಿದೆ ಯೇಸು ಸ್ವಾಮಿಗೆ ನಿನ್ನ ಹೃದಯದಲ್ಲಿ ಬರಲಿಕ್ಕೆ ಹೇಳು ಅಂತ. Somebody else spoke from inside her mouth. ಆಕೆ ಬಾಯಿಂದ ಬೇರೆ ಯಾರೋ ಮಾತಾಡಿದಾಗ ಆಯ್ತು. It was her mouth, but somebody else was speaking. ಆಕೆ ಬಾಯಿನೇ, ಆದ್ರೆ ಬೇರೆಯವರು ಮಾತಾಡ್ತಾ ಇದ್ರು. And that person told me through her mouth. ಆ ವ್ಯಕ್ತಿ ಆಕೆಯ ಬಾಯಿಯಿಂದ ನನಗೆ ಹೇಳಿದ್ದೇನೆಂದ್ರೆ, don't tell me to accept Jesus, tell her. ನನಗೆ ಯೇಸು ಸ್ವಾಮಿನ ಸ್ವೀಕರಿಸು ಅಂತ ಹೇಳ್ಬೇಡ, ಆಕೆಗೆ ಹೇಳು ಅಂತ ಹೇಳಿ. This is one person speaking out of her mouth. ಆಕೆ ತನ್ನ ಸ್ವಂತ ಬಾಯಿಯಿಂದ ಮಾತಾಡ್ತಾ ಇರುವಂತ ಮಾತದು. Then I knew there's a demon living inside her. ನನಗೆ ಗೊತ್ತಾಯ್ತು, ಇಲ್ಲಿ ದೆವ್ವ ಒಂದು ವಾಸವಾಗಿದೆ ಅಂತ. The demon is telling me, don't tell me to accept Jesus, tell her. ಆ ಒಂದು ದೆವ್ವ ಏನು ಹೇಳ್ತಾ ಇತ್ತು ಅಂದ್ರೆ, ನನಗೆ ಹೇಳ್ಬೇಡ ಯೇಸು ಸ್ವಾಮಿನ ಸ್ವೀಕರಿಸಲಿಕ್ಕೆ, ಆಕೆಗೆ ಹೇಳು ಅಂತ. Now if you don't believe in demons, you won't believe such a thing happened. ನೀವು ದೆವ್ವಗಳಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಈ ತರ ನಡೆಯುತ್ತೆ ಅಂತ ಕೂಡ ನಂಬೋದಿಲ್ಲ ನೀವು. But I read the Bible, so I know those things are true. ದೇವರ ವಾಕ್ಯ ಓದಿದ್ರಿಂದ ನನಗೆ ಗೊತ್ತಿತ್ತು ಇದು ನಿಜ ಅಂತ. So I told the demon, ನಾನು ಆ ದೆವ್ವಕ್ಕೆ ಹೇಳಿದೆ, Jesus defeated you on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ನಿನ್ನನ್ನು ಸೋಲಿಸಿದಾನೆ. Get out of her right now in Jesus name. ಯೇಸು ಹೆಸರಿನಲ್ಲಿ ಆಕೆಯಿಂದ ನೀನು ಹೊರಟು ಹೋಗು ಅಂತ ಹೇಳಿದೆ. I said it only once. ನಾನು ಒಂದೇ ಸಲ ಹೇಳಿದೆ. The demon left. ಆ ದೆವ್ವ ಹೊರಟು ಹೋಯಿತು. Then she was free. ಆಕೆ ಬಿಡುಗಡೆ ಹೊಂದಿದ್ಲು. Then I told her, ನಂತರ ಆಕೆಗೆ ಹೇಳಿದೆ, ask Jesus to come into your heart now. ಇವಾಗ ಯೇಸು ಸ್ವಾಮಿಗೆ ನಿನ್ನ ಹೃದಯದಲ್ಲಿ ಬರ್ಲಿಕ್ಕೆ ಹೇಳು. Then she could say, ಆವಾಗ ಆಕೆಗೆ ಹೇಳಲಿಕ್ಕೆ ಸಾಧ್ಯವಾಯಿತು, Lord Jesus, come into my heart. ಕರ್ತ ಯೇಸುವೆ ನನ್ನ ಹೃದಯದಲ್ಲಿ ಬಾ. So demons are very real. ಆದ್ರಿಂದ ದೆವ್ವಗಳು ಬಹಳ ನಿಜವಾದದ್ದು. But they are all afraid of the name of Jesus. ಆದರೆ ಆ ಎಲ್ಲ ದೆವ್ವಗಳು ಯೇಸು ಸ್ವಾಮಿಯ ಹೆಸರಿಗೆ ಭಯಪಡುತ್ತೆ. I remember another time. ನನಗೆ ನೆನಪಿದೆ ಇನ್ನೊಂದು ಸಲ, in another country, ಇನ್ನೊಂದು ದೇಶದಲ್ಲಿ, I asked this person to ask Jesus to come into your heart. ಆ ವ್ಯಕ್ತಿಗೆ ಹೇಳಿದೆ ಯೇಸು ಸ್ವಾಮಿಗೆ ಹೃದಯಕ್ಕೆ ಬರ್ಲಿಕ್ಕೆ ಹೇಳು ಅಂತ. It was at the end of one big meeting like this. I was just talking to that person alone. ಒಂದು ದೊಡ್ಡ ಕೂಟದಲ್ಲಿ ಕೂಟದ ಕಡೆಯಲ್ಲಿ ಆ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೆ. And that person said, I can't speak the name Jesus. ಆ ವ್ಯಕ್ತಿ ಹೇಳಿದ್ದು ಆ ಯೇಸು ಅನ್ನೋ ಪದನ ನನಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. She didn't say Jesus, she said I can't speak that name. ಆ ಹೆಸರನ್ನ ನನಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. I said say Jesus. ನಾನು ಹೇಳಿದೆ ಯೇಸು ಅಂತ ಹೇಳು. She'll move her mouth, she can't speak that name. ಬಾಯಿಯನ್ನ ಆಡಿಸಿದ್ಲು, ಆದ್ರೆ ಆ ಹೆಸರು ಬರಲಿಲ್ಲ. I was really surprised. I said anybody can say the name Jesus. ನನಗೆ ಬಹಳ ಆಶ್ಚರ್ಯ ಆಯಿತು, ಯಾರಾದರೂ ಈ ಯೇಸು ಹೆಸರನ್ನ ಹೇಳಬಹುದು, why can't this person say the name of Jesus? ಯಾಕೆ ಈ ವ್ಯಕ್ತಿಗೆ ಆ ಯೇಸು ಅನ್ನೋ ಹೆಸರು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? Then I realized there was a demon there. ನನಗೆ ಗೊತ್ತಾಯ್ತು ಅಲ್ಲಿ ಒಂದು ದೆವ್ವವಿದೆ ಅಂತ. So I told the demon, ಆ ದೆವ್ವಕ್ಕೆ ಹೇಳಿದೆ, in Jesus name get out of this person now. ಯೇಸುವಿನ ಹೆಸರಲ್ಲಿ ಈ ವ್ಯಕ್ತಿಯಿಂದ ನೀನು ಹೊರಗೆ ಹೋಗು ಅಂತ ಹೇಳಿದೆ ದೆವ್ವಕ್ಕೆ. The demon left.
ಆ ದೆವ್ವ ಹೊರಟು ಹೋಯ್ತು. Then I told the person, ಆ ವ್ಯಕ್ತಿಗೆ ನಂತರ ಹೇಳಿದೆ, say, Lord Jesus, come into my heart. ಹೇಳು ಕರ್ತ ಯೇಸುವೆ ನನ್ನ ಹೃದಯಕ್ಕೆ ಬಾ ಅಂತ. You could say that. ಆಕೆ ಹೇಳಿದ್ಲು. And immediately she became a different person. ತಕ್ಷಣವೇ ಆಕೆ ವ್ಯತ್ಯಾಸದ ವ್ಯಕ್ತಿ ಆಗ್ಬಿಟ್ಲು. All the gloom in her face went away. ಆ ಎಲ್ಲ ಒಂದು ಬೇಸರದ ಮುಖ ಹೋಗ್ಬಿಡ್ತು. You know, the devil is very real. ದೆವ್ವ ನಿಜವಾದದ್ದು, ನಿಮಗೆ ಗೊತ್ತಾ? And he comes only to make people miserable. ಮನುಷ್ಯರನ್ನ ಬೇಸರ ವ್ಯಕ್ತಿಯಾಗಿ ಮಾಡ್ಲಿಕ್ಕೆ ಆತನು ಬರ್ತಾನೆ. I want you to know that Satan and all those demons were defeated when Jesus died on the cross. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸೈತಾನನು ಆತನ ಎಲ್ಲ ಸೇವಕರು ಯೇಸು ಶಿಲುಬೆ ಮೇಲೆ ಸೋಲಿಸಿದ್ದಾರೆ. He can have no power over you. ನಿಮ್ಮ ಮೇಲೆ ಯಾವುದೇ ಒಂದು ಅಧಿಕಾರವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವು ನಂಬಿದ್ರೆ. If you don't believe, he will have power over you. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಅಧಿಕಾರವಿರುತ್ತೆ. Because he tries to frighten you. ಯಾಕೆಂದ್ರೆ ಆತನು ನಿಮ್ಮನ್ನ ಭಯಪಡಿಸಲಿಕ್ಕೆ ಇಷ್ಟಪಡ್ತಾನೆ. But he can't frighten you if you know that he was defeated on the cross. ನಿಮಗೆ ಆತನು ಶಿಲುಬೆ ಮೇಲೆ ಸೋತಿದ್ದಾನೆ ಅನ್ನೋ ನಂಬಿಕೆ ಇದ್ರೆ ಆತನು ನಿಮ್ಮನ್ನು ಭಯಪಡಿಸಲಿಕ್ಕೆ ಸಾಧ್ಯವಿಲ್ಲ.